ಮನೆಯಿಂದ ಹೊರಗೆ ಬಾ ವಿನಯ್. ಹೇಳಿ ಇನ್ಸ್ಪೆಕ್ಟರ್. ಮೇಡಮ್, ನಿಮ್ಮ ಅಣ್ಣವ್ರು ಬಂದಿದ್ರು. ಏನ್ ಮೇಡಮ್ ಇದು? ನಾವು ಕುರಿ ಮೇಲೆ ಬಟ್ಟೆ ಹಾಕಿ ತೋಳ ಅಂತ ತೋರ್ಸೋಣ ಅಂತಿದ್ರೆ ಅವ್ರು ಬಂದು ಬಟ್ಟೆ ಕಳಿಸಿ ಇದು ತೋಳ ಅಲ್ಲ ಕುರಿ, ನಾನು ನಿಜವಾದ ತೋಳನೇ ಕರ್ಕೊಂಬರ್ತೀನಿ ಅಂತೇಳಿ ಹೊರಟ್ಬಿಟ್ರು. ಎಲ್ಲ ಒಂದು ಹದಕ್ಕೆ ತರೋಣ ಅಂತ ನಾವಿದ್ರೆ ಎಲ್ಲ ಕೈ ಮೀರಿ ಹೋಗ್ತಾ ಇದೆ. ನೋಡಿ ಏನು ಮಾಡ್ತೀರಾ ಅಂತ. ಹುಚ್ಚಿದ್ದಿದೆ ನಿನಗೆ. ಹೋಯ್ತು, ಎಲ್ಲ ಹೋಯ್ತು. ಅಪ್ಪನಿಗೆ ವಿಚಾರ ತಿಳಿದಿದೆ ಅಂದ್ರೆ ಎಲ್ಲ ಆಗೋಯ್ತಲ್ಲ, ಎಲ್ಲ ಆಗೋಯ್ತು. ಅಪ್ಪನಿಗೆ ವಿಷಯ ಗೊತ್ತಾಯ್ತು ಅಂದ್ಮೇಲೆ ಯಾವ ಮುಖ ಹಚ್ಕೊಂಡು ಹೋಗೋದು ಮುಂದೆ ನಿಂತ್ಕೊಂಡು ಈ ಆಕ್ಸಿಡೆಂಟ್ ನಾನೇ ಮಾಡಿದ್ದು. ಕಾರ್ ನಿಲ್ಸೆ ಹೋಗಿದ್ದು ನಾನೇ ಅಂತ ಹೇಗೆ ಹೇಳಿ? ವಿನಯ್, ಏನಾಗಲ್ಲ ಕಣೋ, ನಾನಿದ್ದೀನಿ ನೋಡು, ಸಮಾಧಾನ ಮಾಡ್ಕೊ. ನಾನು ಬದುಕಿದ್ದೆ ತಾನೆ ಇಷ್ಟೆಲ್ಲ ರಾತಂತ? ನಾನು ಬದುಕಿದ್ರೆ ತಾನೆ ಇಷ್ಟೆಲ್ಲ ಏನ ಮಾತಾಡೋದು? ಏಯ್ ವಿನಯ್, ಏಯ್ ನೀನ್ ಸತ್ರ ನಿಂಗೆ ಸಮಾಜದಲ್ಲಿ ಏನ್ ಸ್ಟ್ಯಾಚು ಕಟ್ಟಿಸ್ತಾರಣ್ಣ? ಹಾ, ನೀನ್ ಹಿಂಗ್ ಆಡೋದ್ರಿಂದ ಅಪ್ಪಂಗೆ ಇನ್ನೂ ನೋವಾಗತ್ತೆ ಕಣೋ, ಮನಸ್ಥಿತಿ ಹಾಳಾಗತ್ತೆ. ಕ್ರೈಮ್ ಮಾಡಿದ ಮೇಲೆ ನಾನು ಹೋಗಿ ಸರೆಂಡರ್ ಆಗ್ಬೇಕು. ಅದನ್ನು ಬಿಟ್ಟು ಅಪ್ಪನ ಜೊತೆ ವರ್ಷಾನ್ಗಟ್ಲೆ ನಿಯತ್ತಾಗಿದ್ದು ಈ ಅಪ್ಪನ ಸರೆಂಡರ್ ಮಾಡಿಸ್ಬಿಟ್ನಲ್ಲ ನಾನು. ವಿನಯ್, ಆಗಿರೋದ್ರ ಬಗ್ಗೆ ಯೋಚನೆ ಮಾಡೋದು ಹಾಳು ಬಂಡೆಗೆ ಹಣೆ ಚಚ್ಕೊಂಡಾಗೆ ಕಣೋ. ಯೋಚನೆ ಮಾಡ. ನಾವು ಈ ಮನೆ ಆಧಾರ ಸ್ತಂಭ ಕಣೋ ನೀನು. ಹೆಂಗೇಳಿ ನಿನಗೆ? ನಿನ್ ಮೇಲೆ ಅಪ್ಪ ತುಂಬಾ ನಂಬಿಕೆ, ಪ್ರೀತಿ, ಆಸೆ ಇನ್ನೂ ಏನೇನು ನಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಆ ಆಧಾರ ಸ್ತಂಭ ಬಿದ್ರೆ ಆ ಕೋಟೆನೆಲ್ಲ ಕಚ್ಬಿಡುತ್ತೆ ಕಣ.